आपके अपने चैनल SBR न्यूज 24/7 में आइए नजर डालते हैं इस वक्त की कुछ ಬಿಜೆಪಿಯವರು ಯಾವ ರೀತಿ ಡಿ.ಕೆ. ಸುರೇಶ್ ಅವರು ಅವರ ಊರಿನಲ್ಲಿ ನಾವು कांग्रेस पार्टी की, राहुल गांधी की, सोनिया गांधी की, मल्लिकार्जुन खड़गे की ವೇದಿಕೆ ಮೇಲೆ ನಮ್ಮ ರಾಜ್ಯದ ಆರೋಗ್ಯ ಸಚಿವರಾದಂತಹ ಸನ್ಮಾನ್ಯ ಶ್ರೀ ದಿನೇಶ್ ಗುಂಡೂರಾವ್ ಅವರೇ, ಬೆಂಗಳೂರು ನಗರದ ಶಿವಾಜಿನಗರ ಕ್ಷೇತ್ರದ ಶಾಸಕರಾದಂತಹ ರಿಜ್ವಾನ್ ಅಹಮದ್ ಅವರೇ, ಯೂತ್ ಕಾಂಗ್ರೆಸ್ ಅಧ್ಯಕ್ಷರಾದ ನರಪತ್ ಅವರೇ, ಇಬ್ರು ನಮ್ಮ ಅತಿ ನೆಚ್ಚಿನ ಅಭ್ಯರ್ಥಿಗಳು, ಇಬ್ರು ಯುವಕರೇ ಬೆಂಗಳೂರು ಬಗ್ಗೆ ಅಪಾರವಾದಂತಹ ವಿಶ್ವಾಸವಿಟ್ಟು ಬೆಂಗಳೂರಿನ ಅಭಿವೃದ್ಧಿಗೋಸ್ಕರ ಸಂಕಲ್ಪವನ್ನು ಮಾಡಿ ನಿಮ್ಮ ಸೇವೆಯನ್ನು ಮಾಡಬೇಕು ಅಂತ ಹೇಳಿ ಇವತ್ತು ನಿಮ್ಮೆಲ್ಲರೂ ಕೂಡ ಮತಯಾಚನೆ ಮಾಡಿ ನಿಮ್ಮ ಆಶೀರ್ವಾದ ಪಡೆಯಲಿಕ್ಕೆ ಬಂದಂತ ಮಾನ್ಯ ಶ್ರೀ ರಾಮಲಿಂಗಾರೆಡ್ಡಿ ಅವರು ಅಂತಾದ್ರೆ ಬೆಂಗಳೂರು ನಗರಕ್ಕೆ ಒಂದು ದೊಡ್ಡ ಆಸ್ತಿ. ಅವರ ಸುಪುತ್ರಿ ಜಯನಗರದ ಶಾಸಕಿ ಬಹಳ ಮೋಸದಲ್ಲಿ ತನ್ನ ಶಾಸಕೀಯ ಸ್ಥಾನವನ್ನ ಬಿಜೆಪಿಯವರು ಕಸಿಕೊಂಡ್ರು. ಶ್ರೀ ನಮ್ಮ ಸೌಮ್ಯಾರೆಡ್ಡಿ ಅವರು ಮತ್ತು ಮತ್ತೊಬ್ಬ ಅಭ್ಯರ್ಥಿಯಾದಂತಹ ಒಬ್ಬ ವಿದ್ಯಾವಂತ ಅಕ್ಷರ ದಾನವನ್ನ ವಿದ್ಯಾದಾನವನ್ನ ಮಾಡ್ತಿರುವಂತಹ ನಮ್ಮ ಬ್ರಹ್ಮಾನ್ ಖಾನ್ ಅವರ ಸುಪುತ್ರ ನಮ್ಮ ಮನ್ಸೂರ್ ಅಲಿ ಖಾನ್ ಅವರು ಕೂಡ ಸೆಂಟ್ರಲ್ ಅಭ್ಯರ್ಥಿ, ಹೊರಗಡೆ ಭಾಗದಲ್ಲಿರುವಂತಹ ಸೌಮ್ಯ ಅಭ್ಯರ್ಥಿ, ಬೆಂಗಳೂರು ದಕ್ಷಿಣ ಅಭ್ಯರ್ಥಿ. ಬಂಧುಗಳೇ, ನಾನು ನಿಮ್ಗೆ ಹೇಳೋದು ಇಷ್ಟೇ ಒಂದು ಪ್ರಶ್ನೆ ಕೇಳಲಿಕ್ಕೆ ನಾನು ಬಂದಿದ್ದೇನೆ. ಇವತ್ತು ಬೆಂಗಳೂರಿನಲ್ಲಿ ಕರ್ನಾಟಕ ರಾಜ್ಯದಲ್ಲಿ 26 ಜನ MP ಬಿಜೆಪಿಯವರು ಗೆದ್ದಿದ್ರು. ಒಬ್ರು ಮಾತ್ರ ಕಾಂಗ್ರೆಸ್ಸಿನ ಡಿ.ಕೆ. ಸುರೇಶ್ ಅವರು ಗೆದ್ದಿದ್ರು. ಒಬ್ರು ದಳದಿಂದ ಗೆದ್ದಿದ್ರು. 26 ಜನ ಬಿಜೆಪಿ ಮತ್ತು ಬಿಜೆಪಿ ಬೆಂಬಲವಾಗಿ ಇವತ್ತು ನಿಂತಿದ್ರು. ನೀವೆಲ್ಲ ಲೋಕಸಭೆಗೆ ಆಯ್ಕೆ ಮಾಡಿ ಕಳಿಸಿದ್ದೀರಿ. ಈಗ ವಿಧಾನಸಭೆಗೆ ನೀವು ದಿನೇಶ್ ಅವರನ್ನ, ನಮ್ಮ ಸೌಮ್ಯಾರೆಡ್ಡಿ ಅವ್ರನ್ನ ಹಿಂದೆ ಕೂಡ ನೀವು ಆಯ್ಕೆ ಮಾಡಿ, ರಿಜ್ವಾನ್ ಅವರು ಕೂಡ ಎಲ್ಲ ಆಯ್ಕೆ ಮಾಡಿ ಕಳಿಸಿದ್ದೀರಿ. ಅವರು ನಿಮ್ಮ ಕಷ್ಟಕಾಲದಲ್ಲಿ ಹೋರಾಟವನ್ನು ಮಾಡಿ, ನೀವು ಕಷ್ಟ ಅಂತ ಅಂದಾಗ ಆ ಮತಗಳ ತೆಗೆದುಕೊಂಡು ನಿಮ್ಮ ಕಷ್ಟಕಾಲದಲ್ಲಿ ಕೋವಿಡ್ ಅಂತ ಸಂದರ್ಭದಲ್ಲಿ ಬಹುಶಃ ತಮ್ಮೆಲ್ಲ ನೆನಪಿರ್ಬೋದು, ಈ ದೇಶದಲ್ಲಿ ಎಂತ ಕಷ್ಟದ ಪರಿಸ್ಥಿತಿ ಇದ್ದಾಗ ಕೋವಿಡ್ ಈ ರಾಜ್ಯದಲ್ಲಿ ಅಧಿಕಾರದಲ್ಲಿ ಕಾಂಗ್ರೆಸ್ ಸರ್ಕಾರ ಇರಲಿಲ್ಲ. ಆದರೂ ಇವತ್ತು ಮನೆ ಮನೆಗೆ
ಶಿವಾಜಿನಗರ ಕ್ಷೇತ್ರ ಇರ್ಬೋದು, ಗಾಂಧಿನಗರ ಕ್ಷೇತ್ರ ಇರ್ಬೋದು, ಬೆಂಗಳೂರು ನಗರದಲ್ಲಿ ಜಯನಗರ ಇರ್ಬೋದು, BTM ಇರ್ಬೋದು, ಎಲ್ಲ ಕ್ಷೇತ್ರದಲ್ಲೂ ಕೂಡ ನಮ್ಮ ಅಭ್ಯರ್ಥಿಗಳು ಗೆದ್ದಿರ್ಬೋದು, ಸೋತಿರ್ಬೋದು. ಇವತ್ತು ಬಡವರ ಪರವಾಗಿ ನಿಂತ್ಕೊಂಡು ಅಧಿಕಾರ ಮುಖ್ಯ ಅಲ್ಲ, ಮಾನವೀಯತೆ ಮುಖ್ಯ ಅಂತ ಹೇಳಿ ಆಹಾರ ಕಿಟ್ಟನ್ನು ಕೂಡ ಕೊಟ್ಟು, ಔಷಧಿ ಕೊಟ್ಟು ಇವತ್ತು ಬಡವರಿಗೆ ನೆರವಾಗಿದ್ದನ್ನ ತಾವೆಲ್ಲ ಬಹುಶಃ ಗಮನಿಸಿದ್ದೀರಿ. ಇಂಥ ದೊಡ್ಡ ತ್ಯಾಗವನ್ನು ಮಾಡಿದಂತ ಒಂದು ಇತಿಹಾಸಗಳಂತಹ ಪಕ್ಷದ ನಾಯಕರು ಇವರು. ಇವತ್ತು ಕಾಂಗ್ರೆಸ್ ಪಕ್ಷದ ಪರವಾಗಿ, ಕಾಂಗ್ರೆಸ್ ಅಭ್ಯರ್ಥಿಗಳ ಪರವಾಗಿ ಇವತ್ತು ನಾವೆಲ್ಲ ನಿಮ್ಮ ಮುಂದೆ ನಾವು ನಿಂತಿದ್ದೇವೆ. ಕಾಂಗ್ರೆಸ್ ಶಕ್ತಿ, ದೇಶದ ಶಕ್ತಿ. ಕಾಂಗ್ರೆಸ್ ಇತಿಹಾಸ ಈ ದೇಶದ ಇತಿಹಾಸ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗ ಎಲ್ಲ ವರ್ಗದ ಜನರು ಅಧಿಕಾರಕ್ಕೆ ಬಂದಂಗೆ. ಇವತ್ತು ನಾನು ಹೇಳೋದಿಷ್ಟೇ, ಇವತ್ತು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಿದೆ. ನಾನು, ಸಿದ್ದರಾಮಯ್ಯವರು, ದಿನೇಶ್ ಗುಂಡೂರಾವ್ ಇವತ್ತು ಸರ್ಕಾರದಲ್ಲಿ ನಾವೆಲ್ಲ ಕೆಲಸ ಮಾಡ್ತಾ ಇದ್ದೇವೆ. ನಾನು ಇದೇ ಚುನಾವಣಾ ಪ್ರಚಾರಕ್ಕೆ ಬಂದಿದ್ದೆ. ಈ ದಾನ ಧರ್ಮ ಮಾಡುವ ಕೈ ಅಧಿಕಾರದಲ್ಲಿ ಮಾತ್ರ ಚಿನ್ನ ಅಂತ ಒಂದು ಮಾತಿರುತ್ತೆ. ನೀವು ನಮಗೆ ಅಧಿಕಾರ ಕೊಟ್ರಿ, 136 ಸೀಟನ್ನ ಗೆಲ್ಲಿಸಿದ್ರಿ, ವಿಧಾನಸೌಧದಲ್ಲಿ ಕುಣಿಸಿದ್ರಿ, ಪ್ರಮಾಣ ವಚನ ತೆಗೆದುಕೊಂಡಂತ ಒಂದೇ ಗಂಟೆಯಲ್ಲಿ ವಿಧಾನಸೌಧಕ್ಕೆ ಹೋಗಿ ಈ 5 ಗ್ಯಾರಂಟಿಗಳ ಸೇರಿ ದಾನ ಧರ್ಮ ಮಾಡುವ ಕೈಯೇ ಈ 5 ಗ್ಯಾರಂಟಿಗಳನ್ನ ನಾವೇನು ಕೊಟ್ಟು ಮಾತನ್ನ, ನಾನು ಸಿದ್ದರಾಮಯ್ಯನವರು ಯಾವ ಗ್ಯಾರಂಟಿಯನ್ನು ಸೈನ್ ಹಾಕಿದ್ದು ಆ ಸೈನನ್ನ ಅನುಷ್ಠಾನಕ್ಕೆ ತರಬೇಕು ಅಂತ ಹೇಳಿ ಕಾರ್ಯರೂಪಕ್ಕೆ ತಂದು ಇವತ್ತು 8 ತಿಂಗಳಲ್ಲೇ ಎಲ್ಲ ಗ್ಯಾರಂಟಿಗಳನ್ನ ನಿಮ್ಮ ಮನೆ ಬಾಗಿಲಿಗೆ ಕೊಟ್ಟು ನಿಮ್ಮ ಮುಂದೆ ನಾವು ನಿಂತಿದ್ದೇವೆ. ನಾನು ಬಿಜೆಪಿಯವರಿಗೆ ಕೇಳ್ತಾ ಇದ್ದೇನೆ, ನಾವು ನುಡಿದಂತೆ ನಡೆದಿದ್ದೇವೆ. ಇವತ್ತು ಧೈರ್ಯದಿಂದ ಬಂದು ನಿಮ್ಮೆಲ್ಲರೂ ಕೂಡ ಗೃಹ ಜ್ಯೋತಿಯನ್ನು ಕೊಡ್ತೇವೆ, ಇನ್ನೂ ಯೂನಿಟ್ ಕೊಡ್ತೇವೆ, ಉಚಿತವಾಗಿ ವಿದ್ಯುತ್ ಶಕ್ತಿ ಕೊಡ್ತೇವೆ ಅಂತ ಮಾತು ಕೊಟ್ಟಿದ್ದು ನಿಮ್ಮೆಲ್ಲರೂ ಕೂಡ ಉಚಿತವಾಗಿ ಕೊಡ್ತಾ ಇದೀವಲ್ಲ. ನಿಮ್ಮೆಲ್ಲರೂ ಕೂಡ ನನ್ನ ಸೋದರಿಯರಿಗೆ, ನನ್ನ ತಾಯಂದಿರಿಗೆ, ಮನೆ ಯಜಮಾನರಿಗೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ 2,000 ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ದು ಅದನ್ನು ಕೂಡ ನಿಮ್ಮ ಅಕೌಂಟ್ಗೆ ಬರ್ತಾ ಇದೆಯಾ ಇಲ್ಲೋ? ನಿಮ್ದೆಲ್ಲ ಕಡೆ ಮೆನ್ಸ್ ಅಕೌಂಟ್ಗೆ ಬರ್ತಾ ಇದೆಯಾ ಇಲ್ಲೋ? ಬರ್ತಾ ಇದೆ. ಅನ್ನ ಭಾಗ್ಯ ಯೋಜನೆ ಎಲ್ಲ ನನ್ನ ತಾಯಂದಿರು ಬಸ್ನಲ್ಲಿ ಫ್ರೀಯಾಗಿ ಮಾಡ್ತಾ ಇದ್ದಾರೆ. ನಮ್ಮ ರಾಮಲಿಂಗಾರೆಡ್ಡಿ ಅವರ ಪುತ್ರ ಇಲ್ಲೇ ಇದ್ದಾರೆ, ಅವ್ರಿಗೆ ಇವತ್ತು ಈ ಶಕ್ತಿ ಯೋಜನೆಯ ಜವಾಬ್ದಾರಿಯನ್ನು ಕೊಟ್ಟಿದ್ದೇವೆ. 60 ಲಕ್ಷ ಹೆಣ್ಣುಮಕ್ಕಳು ಇವತ್ತು ಉಚಿತವಾಗಿ ನೀವೆಲ್ಲ ಸೇರಿ ಬಸ್ಸಲ್ಲಿ ಪ್ರಯಾಣ ಮಾಡ್ತಾ ಇದ್ದೀವಿ. ಇಂಥ ಯುವನಿಧಿ ಉದ್ಯೋಗ ಇಲ್ಲದೆ ಹೋದವ್ರಿಗೆ 3,000 ರೂಪಾಯಿ. ನಾನು ಯಾಕೆ ಇದನ್ನು ನೆನಪು ಮಾಡ್ತಾ ಇದ್ದೀನಿ ಅಂದ್ರೆ, ಕರ್ನಾಟಕ ರಾಜ್ಯದಲ್ಲಿ ಅಧಿಕಾರಕ್ಕೆ ಕೊಟ್ಟರೆ ನೀವು, ಕರ್ನಾಟಕ ರಾಜ್ಯದಲ್ಲಿ ಅಧಿಕಾರಕ್ಕೆ ಕೊಟ್ಟ ಮೇಲೆ ಇವತ್ತು ನಾವು ಕೇಂದ್ರ ಮತ್ತೆ ತೆಲಂಗಾಣದಲ್ಲಿ ಅಧಿಕಾರಕ್ಕೆ ಬಂದು 6 ಗ್ಯಾರಂಟಿಗಳನ್ನು ಕೊಟ್ಟಿದ್ದೇವೆ. ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ಕಾಂಗ್ರೆಸ್ ಪಕ್ಷದ ನಾಯಕರು, ಈ ದೇಶದ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು, ಅವರು ರಾಹುಲ್ ಗಾಂಧಿ ಅವರು, ನಾನು ಸಿದ್ದರಾಮಯ್ಯವರು ಯಾವ ರೀತಿ ಚೆಕ್ಗೆ ಸೈನ್ ಹಾಕಿ ನಿಮ್ಮ ಮನೆ ಬಾಗಿಲಿಗೆ ನಮ್ಮ ಗ್ಯಾರಂಟಿಯನ್ನು ಕಳಿಸಿದ್ದೋ ಅದೇ ರೀತಿ ಇವತ್ತು 5 ಗ್ಯಾರಂಟಿಗಳು 25 ಭರವಸೆಗಳನ್ನು ಕೊಟ್ಟಿದ್ದಾರೆ. 5 ಗ್ಯಾರಂಟಿ 25 ಭರವಸೆಗಳನ್ನು ಕೊಟ್ಟಿದ್ದಾರೆ. ಏನದು ಗ್ಯಾರಂಟಿ? ಮಹಾಲಕ್ಷ್ಮಿ 1 ವರ್ಷಕ್ಕೆ, ಈಗ ನಾವು ಕೊಡ್ತಾ ಇರೋದು ತಿಂಗಳಿಗೆ 2,000 ರೂಪಾಯಿ, ವರ್ಷಕ್ಕೆ 1 ಲಕ್ಷ ರೂಪಾಯಿ ಕೊಡುವಂಥದ್ದು ತೀರ್ಮಾನವನ್ನ ಕಾಂಗ್ರೆಸ್ ಪಕ್ಷ ಇವತ್ತು ಮಾಡಿದೆ. ನನ್ನ ಯುವಕರಿಗೆ ಯಾರು ಉದ್ಯೋಗ ಇಲ್ಲ, ಆ ಎಲ್ಲ ಯುವಕರಿಗೆ ವರ್ಷಕ್ಕೆ ನಿಮ್ಗೆ ಯಾರು ಉದ್ಯೋಗ ಇಲ್ಲ ನಿಮ್ಗೆಲ್ಲ ಟ್ರೈನಿಂಗ್ ಕೊಟ್ಟು 1 ಲಕ್ಷ ರೂಪಾಯಿ ಯುವ ನಿಧಿಯನ್ನ ಕೊಡುವಂತ ಕಾರ್ಯಕ್ರಮವನ್ನ, ಯುವ ನ್ಯಾಯ ಕಾರ್ಯಕ್ರಮವನ್ನ ಇವತ್ತು ತೀರ್ಮಾನ ಮಾಡಿದೆ. ಇಲ್ಲೇ ನಮ್ಮ ಆರೋಗ್ಯ ಸಚಿವರು ನನ್ನ ಮಿತ್ರರಾದಂತ ದಿನೇಶ್ ಗುಂಡೂರಾವ್ ಇದ್ದಾರೆ. ಬಹಳ ಸಮರ್ಪಕವಾಗಿ ನಿಮ್ಮ ಸೇವೆಯನ್ನ, ರಾಜ್ಯದ ಸೇವೆಯನ್ನ, ಆರೋಗ್ಯವನ್ನು ಕಾಪಾಡುವಂತ ಕೆಲಸವನ್ನ ಇವತ್ತು ಬಹಳ ಸಮರ್ಪಕವಾಗಿ ನಮ್ಮ ಶಕ್ತಿ, ನಮ್ಮ ಸರ್ಕಾರಕ್ಕೆ ಗೌರವ ತರ್ತಾ ಇದ್ದಾರೆ. ಅವರು ಈಗ 5 ಲಕ್ಷ ರೂಪಾಯಿ ಅಂತೇಳಿ ನಮ್ಮ ಸರ್ಕಾರ ಹಿಂದೆ ತೀರ್ಮಾನ ಮಾಡಿತ್ತು. ಆದ್ರೆ ಕಾಂಗ್ರೆಸ್ ಸರ್ಕಾರ, ಮಲ್ಲಿಕಾರ್ಜುನ್ ಖರ್ಗೆ ಅವರು, ನಮ್ಮ ರಾಹುಲ್ ಗಾಂಧಿ ಅವರು ದಿನೇಶ್ ಗುಂಡೂರಾವ್ರಿಗೆ ಹೇಳಿದ್ದಾರೆ, ಮುಂದಕ್ಕೆ ನಮಗೆ ಹೇಳಿದ್ದಾರೆ 25 ಲಕ್ಷ ರೂಪಾಯಿ ಅವರು ಕೂಡ ಎಲ್ಲರೂ ಕೂಡ ಉಚಿತವಾಗಿ ಆರೋಗ್ಯ ವಿಮೆಯನ್ನು ಕೊಡಬೇಕು ಅಂತ ಹೇಳಿ ತೀರ್ಮಾನವನ್ನು ಮಾಡಿದ್ದಾರೆ. ಇದಲ್ಲದೆ ಇನ್ನು ಅನೇಕ ಗ್ಯಾರಂಟಿಗಳನ್ನ ರೈತರ ಬದುಕು ಹಸನಾಗಲಿಕ್ಕೆ ಇವತ್ತು ನಾವು ಕಾರ್ಯಕ್ರಮವನ್ನು ನಾವು ರೂಪಿಸಿಕೊಂಡಿದ್ದೇವೆ. ಆದ್ರಿಂದ ಬಂಧುಗಳೇ, ತಮ್ಗೆ ಹೇಳೋದಿಷ್ಟೇ,
ಇವತ್ತು ನಿಮ್ಮ ಕೈಯಲ್ಲಿ ಅಧಿಕಾರ ಇದೆ. ನಾನು ಹೇಳಿದೆ, ಇನ್ನೊಂದು ಇದೆ, ನಮ್ಮ ಗಾಂಧಿನಗರ ಕ್ಷೇತ್ರದಲ್ಲಿ ಸೇವಾಶ್ರಮದಲ್ಲಿ ಭಾಷಣ ಮಾಡೋದು ಮುಗಿದು ಇದೇ ರೀತಿ ಹೆಚ್ಚಿನ ಸಂಖ್ಯೆಯಲ್ಲಿ ಒಂದು 15,000 ಜನ ಇದ್ರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಹೂನಾರ ಹಾಕಿ ಅಲ್ಲಿ ಚುನಾವಣಾ ಪ್ರಚಾರ ಮಾಡಿದೆ. ಮುಖ್ಯಮಂತ್ರಿಗಳು ಕೂಡ ರಾಜಾಜಿನಗರದಲ್ಲಿ 4 ಕಡೆ ಭಾಷಣ ಮಾಡ್ತಾ ಇದ್ರು. ಸ್ವಲ್ಪ ಆರೋಗ್ಯ ಏರುಪೇರು ಅಂತ ಹೇಳಿ ಬಹಳ ಕಡೆ ಪ್ರವಾಸ ಮಾಡೋದ್ರಿಂದ ಅವತ್ತು ನೀನೇ ಹೋಗು ಡಿ ಕೆ ಶಿವಕುಮಾರ್, ಇದಾದ್ಮೇಲೆ ನಾನು ಈಗ ಮುಂದಕ್ಕೆ ಅನೇಕ ಸಭೆಗಳಿಗೆ ಈ ಸಂದರ್ಭದಲ್ಲಿ ಹೋಗಬೇಕಾಗಿದೆ. 10 ಗಂಟೆ ಒಳಗಡೆ ಅನೇಕ ಸಭೆಗಳನ್ನ ಇವತ್ತು ನಾವು ಮುಗಿಸ್ಬೇಕಾಗಿದೆ. ನಾವು ಯಾರು ಕೂಡ ಹೋಗಬಾರ್ದು. ಇವತ್ತು ನಮ್ಮ ಸರ್ಕಾರ, ನಾನು ಹೇಳಲಿಕ್ಕೆ ಬಂದಿರೋದಿಷ್ಟೇ, ನಿಮ್ಗೆ ಶಕ್ತಿ ಕೊಡ್ಲಿಕ್ಕೆ ನಾವು ಬದ್ಧರಾಗಿದ್ದೇವೆ. ನಾವೇನ್ ಮಾತಾಡ್ತೇವೆ ಆ ಮಾತನ್ನು ಕೊಡ್ಲಿಕ್ಕೆ ನಾವಿದ್ದೇವೆ. ಇವತ್ತು ಬರಗಾಲ 6,900 ಬೋರ್ವೆಲ್ಗಳು ಇವತ್ತು ಬತ್ತೋಗಿದೆ. 14,000 ಬೋರ್ವೆಲ್ ಇದೆ. ಇವತ್ತು ಮಳೆ ಇಲ್ಲ. 230 ತಾಲೂಕು ಇವತ್ತು ಬರಗಾಲದಲ್ಲಿ ಘೋಷಣೆ ಆಗಿದೆ. ಕೇಂದ್ರ ಸರ್ಕಾರದಿಂದ ಹಣ ಕೊಡಲಿಲ್ಲ. ನಮ್ಮ ನೀರು ನಮ್ಮ ಹಕ್ಕು ಅಂತ ಹೋರಾಟ ಮಾಡ್ದು, ನಮ್ಮ ತೆರಿಗೆ ನಮ್ಮ ಹಕ್ಕು ಅಂತ ಹೋರಾಟ ಮಾಡ್ದು. ಆದ್ರೆ ಕೇಂದ್ರ ಸರ್ಕಾರ ನಿರ್ಮಲಾ ಸೀತಾರಾಮನ್ ಅವರಲ್ಲಿ, PC ಮೋಹನ್ ಆಗಲಿ, ಇಲ್ಲ ಅಂತಂದ್ರೆ ನಿಮ್ಮ ಸೂರ್ಯ, ಯಾವ ಸೂರ್ಯ ಅವನು, ತೇಜಸ್ ಅಲ್ಲ, ಅಮಾವಾಸ್ಯ ಸೂರ್ಯ ಅವನು, ಒಂದು ದಿನ ಭಯಪಡಲಿಲ್ಲ. ಒಂದಿನ ರಾಜ್ಯದ ಪರವಾಗಿ ಒಬ್ಬ MP ಮಾತಾಡಲಿಲ್ಲ. ಒಂದಿನ ಧ್ವನಿ ಎತ್ತಿಲ್ಲ. ನಿಮ್ಮ ಕಷ್ಟಕ್ಕಾಗಲಿಲ್ಲ. ಆದ್ರಿಂದ ಇವತ್ತು ನಿಮಗೋಸ್ಕರ ಹೋರಾಟ ಮಾಡಂತ ಚಾಮುಂಡೇಶ್ವರಿ ತರ ನಮ್ಮ ಅಭ್ಯರ್ಥಿ ನಮ್ಮ ಸೌಮ್ಯ ರೆಡ್ಡಿ ಅವರು, ಒಬ್ಬ ವಿದ್ಯಾವಂತ ವಿದ್ಯಾದಾನ ಮಾಡ್ತಾರಂತ ನಮ್ಮ ಮನ್ಸೂರ್ ಅಲಿ ಖಾನ್ ಅವರು. ಇವತ್ತು ಇಬ್ಬರು ಯುವಕರು ಇದ್ದಾರೆ, ಬಹಳ ಪ್ರಜ್ಞಾವಂತಿದ್ದಾರೆ. ಅಲ್ಲೂ ಕೂಡ ಇವತ್ತು ನಮ್ಮ ರಾಜೀವ್ ಗೌಡರಿಗೆ ಅವಕಾಶವನ್ನು ನಾವು ಮಾಡಿಕೊಟ್ಟಿದ್ದೇವೆ. ಇವತ್ತು 28 ಜನ ಪೈಕಿ 14 ಜನ ಯುವಕರಿಗೆ ಹೊಸ ಮುಖಕ್ಕೆ ಈ ಕರ್ನಾಟಕ ರಾಜ್ಯವನ್ನು ಪ್ರತಿನಿಧಿಸಬೇಕು ಅಂತ ಹೇಳಿ ಇವತ್ತು ಪಾರ್ಲಿಮೆಂಟ್ ಕಳಿಸಬೇಕು ಅಂತ ತೀರ್ಮಾನವನ್ನು ನಾವು ಮಾಡಿದ್ದೇವೆ. ಇದಕ್ಕೆ ನೀವು ಶಕ್ತಿ ಕೊಡಬೇಕು, ಆಶೀರ್ವಾದ ಮಾಡಬೇಕು. ಇವತ್ತು ಬೆಂಗಳೂರಿಗೆ ನಾನು ಜವಾಬ್ದಾರಿಯನ್ನು ತೆಗೆದುಕೊಂಡಿದ್ದೇನೆ. ಈ ಕುಡಿಯುವ ನೀರಿದ್ದ ಕಚ್ಚಾ ಸಮಸ್ಯೆ ಪರಿಸ್ಥಿತಿಯಲ್ಲೂ ಕೂಡ ಈ ನೀರಿನ ಭಾವನೆಯನ್ನು ನಾವು ತೀರಿಸ್ತಾ ಇದ್ದೇವೆ. 7,000 ಬೋರ್ವೆಲ್ ಬೆಂಗಳೂರಾಗಿಯೂ ಕೂಡ ಇವತ್ತು ನಿಮಗೆ ನೀರನ್ನು ನಾವು ಸಮರ್ಪಕವಾಗಿ ನಿರ್ವಹಣೆ ಮಾಡ್ತಾ ಇದ್ದೇವೆ. ಇನ್ನೊಂದು 2-3 ದಿನದಲ್ಲಿ ಮಳೆ ಬರುವಂತ ಎಲ್ಲ ವಾತಾವರಣ ಇದೆ. ಕಾವೇರಿ ನೀರಿಗೋಸ್ಕರ ಪಾದಯಾತ್ರೆ ಮಾಡ್ಬೋದು. ನಿಮ್ಮ ಕ್ಷೇತ್ರದಲ್ಲಿ ನಡೆದು, ನಮ್ಮ ಸೌಮ್ಯ ಕ್ಷೇತ್ರದಲ್ಲಿ ನಡೆದು, ನಮ್ಮ ನೀರು ನಮ್ಮ ಹಕ್ಕು ಮೇಕೆದಾಟಿಯಿಂದ ಹೋರಾಟವನ್ನು ಮಾಡಿ ಬೆಂಗಳೂರಲ್ಲಿ ಬಂದು ಯಾರಿಗೋಸ್ಕರ ಇಂಥ ಒಂದು ಹೋರಾಟ ಕೇಂದ್ರದಲ್ಲಿರುವಂತಹ ಬಿಜೆಪಿ ಪಕ್ಷ ನಮ್ಗೆ ಅನುಮತಿಯನ್ನು ಕೊಡಬಹುದಾಗಿತ್ತು. ಈ MP ಗಳು ನಮ್ಮ ಕುಡಿಯುವ ನೀರಿಗೋಸ್ಕರ ಬೆಂಗಳೂರಿಗೋಸ್ಕರ ಅನುಮತಿಯನ್ನು ಕೊಡಬಹುದಾಯಿತು, ಕೊಡ್ಲಿಲ್ಲ. ಮಾದಾಯಿಗೆ ಅನುಮತಿ ಕೊಡಿಸಬೇಕಾಯ್ತು, ಕೊಡಕ್ಕಾಗ್ಲಿಲ್ಲ. ಅವ್ರು ಏನಿದ್ರು ಭಾವನೆ ಮೇಲೆ, ನಾವೇನಿದ್ರು ಬದುಕಿನ ಮೇಲೆ. ಯಾವ ಬದುಕು? 5 ಗ್ಯಾರಂಟಿ, ನಿಮ್ಮ ರಸ್ತೆ, ನಿಮ್ಮ ಅಭಿವೃದ್ಧಿ, ನಿಮ್ಮ ಕಾರ್ಖಾನೆಗಳು, ಬ್ಯಾಂಕಿನ ರಾಷ್ಟ್ರೀಕರಣ, ಬಡವರಿಗೋಸ್ಕರ ಮನೆ, ಖಾತೆ ಸಕ್ರಮ, ಮಕ್ಕಳಿಂದ ಹಿಡಿದು ಮಕ್ಕಳಿಗೆ, ಪುಟಾಣಿ ಮಕ್ಕಳಿಗೆ ಊಟ ಕೊಡೋದ್ರಿಂದ ಹಿಡಿದು ಹಿರಿಯರವರೆಗೂ ಕೂಡ ಇವತ್ತು ಅನೇಕ ಕಾರ್ಯಕ್ರಮಗಳನ್ನ ಇವತ್ತು ಯಾವ್ದಾದ್ರು ರೂಪಿಸಿಕೊಳ್ತಾರೆ. ಕಾಂಗ್ರೆಸ್ ಪಕ್ಷ ಮಾತ್ರ ಸಾಧ್ಯ. ಇವತ್ತು ದಿನೇಶ್ ಗುಂಡೂರಾಯರು ಈ ಕ್ಷೇತ್ರದ ಜನಪ್ರಿಯ ಶಾಸಕರು, ಬಹಳ ಸಕ್ರಿಯವಾಗಿ ಈ ಸಂದರ್ಭದಲ್ಲಿ ನಿಮ್ಮ ಸೇವೆಯನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ. ನಿಮ್ಮ ಬಡವರಿಗೋಸ್ಕರ ಎಲ್ಲ ಮನೆಗಳಿಗೆ ಖಾತೆಯನ್ನ ಮಾಡಿಕೊಟ್ಟಕ್ಕೆ ಸಂಕಲ್ಪವನ್ನು ಮಾಡಿ ಇವತ್ತು ಸರ್ಕಾರದ ಹತ್ರ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಅವರ ಆಚಾರ ವಿಚಾರಗಳನ್ನ ಬಹುಶಃ ಇಡೀ ರಾಜ್ಯಕ್ಕೆ ಒಂದು ದೊಡ್ಡ ಜವಾಬ್ದಾರಿಯನ್ನು ತೆಗೆದುಕೊಂಡು ಇವತ್ತು ಸೇವೆಯನ್ನ ಮಾಡ್ತಾ ಇದ್ದಾರೆ. ಅವರ ನೆರಳಿನಲ್ಲಿ, ರಾಮಲಿಂಗಾರೆಡ್ಡಿ ಅವರ ನೆರಳಿನಲ್ಲಿ ಇವತ್ತು ನಮ್ಮ ಅಭ್ಯರ್ಥಿಗಳನ್ನ ನಿಮ್ಮ ಮಂಡಳಿಗೆ ನಾವು ಹಾಕ್ತಾ ಇದ್ದೇವೆ. ನಮ್ಮ ಹೆಣ್ಣು ಮಕ್ಕಳು ಇವತ್ತು ತಮಗೆ ಇಂಥ ಒಂದು ದೊಡ್ಡ ಅವಕಾಶ ಯಾವ ಕೂಡ ನಮಗೆ ಸಿಕ್ಕಿರಲಿಲ್ಲ. ಹಸ್ತದ ಗುಟ್ಟಿಗೆ ತಾವು ಸಹಾಯ ಮಾಡಬೇಕು. ಯಾವ ಹಸ್ತ? ನಮ್ಮ ಹಸ್ತ ಬಾಡುವುದಿಲ್ಲ, ಹಸ್ತ ಬಾಡುವುದಿಲ್ಲ, ಹಸ್ತ ಬಿಸಾಕೋಕ್ಕಾಗುದಿಲ್ಲ. ಲಕ್ಷ್ಮೀ ವೆಂಕಟೇಶ್ವರತ್ತನು ಹಸ್ತ, ಸರಸ್ವತಿ ತಾವು ಹಸ್ತ, ಗಣೇಶನತ್ತನು ಹಸ್ತ, ಶಿವನತ್ತನು ಹಸ್ತ. 10 ವರ್ಷದಲ್ಲಿ ಒಬ್ಬ ಸಾಮಾನ್ಯ ಕುಟುಂಬಕ್ಕೆ, ಮಧ್ಯಮ ವರ್ಗದ ಕುಟುಂಬಕ್ಕೆ ಏನಾದ್ರೂ ಅವರಿಂದ ಸಹಕಾರ ಆಗಿದೆಯಾ? ಯಾರು ಅನುಕೂಲ ಮಾಡ್ಕೊಟ್ಟಿದ್ದಾರೆ ಹೇಳಿ? ಅವರು ಬಂದ್ಮೇಲೆ ಎಲ್ಲ ಬೆಲೆಗಳು ಇವತ್ತಿನ ದಿವಸ ಹೆಚ್ಚು ಮಾಡ್ತಾ ಹೋದ್ರು.
ಪೆಟ್ರೋಲ್ ಬೆಲೆ ಯಾವ ಮಟ್ಟಕ್ಕೆ ಅವರು ಹೆಚ್ಚು ಮಾಡಿದ್ರು, ಡೀಸೆಲ್ ಬೆಲೆ ಹೆಚ್ಚು ಮಾಡಿದ್ರು, ಗ್ಯಾಸ್ ಮೇಲೆ LPG ಮೇಲೆ ಏನು ಸಬ್ಸಿಡಿ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಕೊಡ್ತಾ ಇದ್ರು ಅದೆಲ್ಲ ತೆಗೆದಾಕಿ 1000 ರೂಪಾಯಿ ಮೇಲೆ ಗ್ಯಾಸ್ ಬೆಲೆ ತೆಗೆದುಕೊಂಡು ಹೋದ್ರು. ಕೋವಿಡ್ ಬಂತು, ಅನೇಕ ಜನರು ಬಿಸ್ನೆಸ್ ಎಲ್ಲ ಮುಚ್ಚೋಯ್ತು. 1 ವರ್ಷ 2 ವರ್ಷ ಬಿಸ್ನೆಸ್ ನಡೆಯಲಿಲ್ಲ. ಅನೇಕ ಜನ ಸಾಲ ಮಾಡಿಕೊಂಡಿದ್ರು, ಬ್ಯಾಂಕಿನ ಸಾಲ ಇತ್ತು. ಯಾರಾದ್ರೂ ಮಧ್ಯಮ ವರ್ಗದ ಸಣ್ಣ ಪುಟ್ಟ ಬಿಸ್ನೆಸ್ ಮಾಡೋರು ಏನು ಬ್ಯಾಂಕಿನ ಸಾಲ ಮರುಪಾವತಿ ಮಾಡಕ್ ಆಗ್ದೇನೆ, ಬಡ್ಡಿಯನ್ನು ಕಟ್ಟಕ್ಕೆ ಆಗ್ದೇನೆ ಇರ್ತಕ್ಕಂಥ ವ್ಯಕ್ತಿಗಳಿಗೆ ಏನಾದ್ರೂ ಬಡ್ಡಿ ಮನ್ನಾ ಮಾಡಿದ್ರ, ಸಾಲ ಮನ್ನಾ ಮಾಡಿದ್ರ, ಯಾರು ಸಹಾಯ ಮಾಡಿದ್ರು? ತಮ್ಗೆ ಆಶ್ಚರ್ಯ ಆಗ್ಬೋದು, ಮೋದಿಯವರ ಕಾಲದಲ್ಲಿ 10 ವರ್ಷ ಕಾಲದಲ್ಲಿ ದೊಡ್ಡ ದೊಡ್ಡ ಶ್ರೀಮಂತರ ದೊಡ್ಡ ದೊಡ್ಡ ಕಂಪನಿಗಳು, ಬಿಸ್ನೆಸ್ ಮ್ಯಾನ್ಗಳು, ಅದಾನಿ ಅಂಬಾನಿ ಅಂತ ಕಂಪನಿಗಳ ಎಷ್ಟು ಲಕ್ಷ ಕೋಟಿ ಸಾಲ ಮನ್ನಾ ಆಯ್ತು ನಿಮ್ಗೇನಾದ್ರೂ ಗೊತ್ತಿದೆಯಾ? ಎಷ್ಟು ಲಕ್ಷ ಕೋಟಿ ಸಾಲ ಮನ್ನಾ ಆಗಿದೆ 10 ವರ್ಷದಲ್ಲಿ? 14 ಲಕ್ಷ ಕೋಟಿಯಷ್ಟು ದೊಡ್ಡ ದೊಡ್ಡ ಬಿಸ್ನೆಸ್ ಮಾಡ್ತಕ್ಕಂಥ ಕಂಪನಿಗಳು ಬ್ಯಾಂಕಿನ ತಗೊಂಡಿರ್ತಕ್ಕಂಥ ಸಾಲಗಳನ್ನ ರೈಟ್ ಆಫ್ ಮಾಡ್ಬಿಟ್ಟಿದ್ದಾರೆ. ನನಗೆ ಸುಳ್ಳು ಹೇಳ್ತಾ ಇಲ್ಲ, ಇದೆಲ್ಲ ಅಧಿಕೃತ ಫಿಗರ್ಸ್. ಪಾರ್ಲಿಮೆಂಟ್ ಅಲ್ಲಿ ಮೋದಿ ಅವರೇ ಕೊಟ್ಟಿರ್ತಕ್ಕಂಥ, ಪ್ರಶ್ನೆ ಮಾಡದ ಕೊಟ್ಟಿರ್ತಕ್ಕಂಥ ಫಿಗರ್ಸ್ 14 ಲಕ್ಷ ಕೋಟಿ. ಅಂದ್ರೆ ಯಾರಾದ್ರೂ ಸಾಮಾನ್ಯ ಬಡ ಮಧ್ಯಮ ವರ್ಗದ ಬಿಸ್ನೆಸ್ ಮಾಡ್ತಕ್ಕಂಥವರ ಸಾಲ ಏನಾದ್ರೂ ಅವ್ರು ಮನ್ನಾ ಮಾಡಿದಾರ? ಅಲ್ಲಿ ಹೋದ್ರೆ ಬ್ಯಾಂಕ್ ಯಾರು ಒಪ್ಪಲಿಲ್ಲ, ನೀವು ಪೂರ್ತಿ ಕಟ್ಟಲೇಬೇಕು. ನಿಮ್ ಬಿಸ್ನೆಸ್ ನಡೆದಿದೆಯೋ ಬಿಟ್ಟಿದೆಯೋ ನಮ್ಗೆ ಗೊತ್ತಿಲ್ಲ, ನೀವು ಆ ಹಣವನ್ನು ಕಟ್ಟಲೇಬೇಕು ಅಂತ ಮಾಡಬೇಕು. ಯಾರಾದ್ರೂ ರೈತರ ಸಾಲ ಮನ್ನಾ ಮಾಡಿದ್ರ? ಮಾಡಲಿಲ್ಲ. ಅದರಿಂದ ಬಿಜೆಪಿಯಿಂದ ಒಂದು ಸಾಮಾನ್ಯ ವರ್ಗದ ಮಧ್ಯಮ ವರ್ಗದ ಜನರಿಗೆ ಏನ್ ಅನುಕೂಲ ಆಗಿದೆ? ಏನ್ ಮಾಡಿದ್ರು ಅವರು? ಏನ್ ಕೊಡುಗೆ ಕೊಟ್ಟಿದ್ದಾರೆ? ಕೇವಲ ವಿಶ್ವಗುರು ಏನೋ ದೇಶದ ಹೆಸರನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾನು ಚೆನ್ನಾಗಿ ಮಾಡ್ಕೊಂಡ್ಬಿಟ್ಟಿದ್ದೆ ಹೇಳ್ತಾರೆ. ಯಾವ ವಿಶ್ವಗುರು? ನಾನು ಹೇಳಿದ ಮೋದಿ ಅವರಿಗೆ ನೀವು ವಿಶ್ವಗುರು ಆಗ್ಬೇಕಾಗಿಲ್ಲ, ಒಬ್ಬ ಭಾರತ ಗುರು ಆಗಿ ಸಾಕು. ವಿಶ್ವಗುರು ಆಗ್ತಕ್ಕಂಥ ಅವಶ್ಯಕತೆ ನಮ್ಗೇನು ಬೇಕಾಗಿಲ್ಲ. ಏನ್ ಮಾಡಿದ್ರಿ ನೀವು? ಏನ್ ಈ ದೇಶಕ್ಕೆ ಮೊದಲೇ ಒಳ್ಳೆ ಹೆಸರು ಇಲ್ವಾ? ಇವ್ರು ಹೇಳೋ ಪ್ರಕಾರ ನೋಡ್ಬಿಟ್ರೆ ಪ್ರಚಾರ ಮೋದಿ ಬರೋವರೆಗೂ ಈ ದೇಶದಲ್ಲಿ ಏನೂ ಇರಲಿಲ್ಲ. ಮೋದಿ ಬಂದಲೇ ಈ ದೇಶಕ್ಕೆ ಹೆಸರು ಬಂತು. ಇವತ್ತು ದೇಶದಲ್ಲಿ ಆಗ್ತಾ ಇರ್ತಕ್ಕಂಥ ಅನ್ಯಾಯ ಇದಲ್ಲ, ಖಂಡಿತವಾಗಿ ಇದು ಬಹಳ ತಾವೆಲ್ಲ ಯೋಚನೆ ಮಾಡಬೇಕಾಗ್ತದೆ. ಇವತ್ತು ಎಲ್ಲವನ್ನು ಕೂಡ ಹತೋಟಿಗೆ ತಗೊಂಡ್ಬಿಟ್ಟಿದ್ದಾರೆ. ನೀವು ಯಾವುದೇ ಟಿವಿ ಚಾನೆಲ್ ನ್ಯೂಸ್ ಹಾಕಿ, ಒಬ್ಬರು ಕೂಡ ಕಳೆದ 10 ವರ್ಷದಲ್ಲಿ ಮೋದಿ ಮಾಡಿರತಕ್ಕಂಥ ಒಂದು ತಪ್ಪನ್ನು ಕೂಡ ಅಲ್ಲಿ ವಿಶ್ಲೇಷಣೆ ಮಾಡೋದಿಲ್ಲ, ತೋರಿಸೋದಿಲ್ಲ. ಅವ್ರು ಏನೇ ತಪ್ಪು ಮಾಡಲಿ ಅದು ತೋರ್ಸಕ್ ಹೋಗೋದಿಲ್ಲ, ಚರ್ಚೆ ಮಾಡಲ್ಲ. ಈಗ ಎಲೆಕ್ಟ್ರಲ್ ಬಾಂಡ್ ನಲ್ಲಿ 8,000 ರೂಪಾಯಿ 8,000 ಕೋಟಿಯನ್ನು ಲೂಟಿ ಮಾಡಿದ್ದಾರೆ ಬಿಜೆಪಿ ಅವರು. ಅದ್ರ ಬಗ್ಗೆ ಏನಾದ್ರೂ ಟಿವಿ ಚಾನೆಲ್ ಚರ್ಚೆ ಮಾಡ್ತಾ ಇದ್ದಾರೆ. ಸುಪ್ರೀಂ ಕೋರ್ಟ್ ಹೇಳಿದೆ ಇದು ಸಂವಿಧಾನ ಬಾಹಿರ ಅಂತ ಹೇಳಿ ಅದನ್ನು ರದ್ದು ಮಾಡಿದ್ದಾರೆ. ಈಗ ಈ 8,000 ಕೋಟಿ ಇದು ಲಂಚ ತಗೊಳ್ಳೋದಕ್ಕೆ ಮಾಡಿರತಕ್ಕಂಥ ಕಾನೂನಿನ ಕ್ರಮ, ಕಾನೂನಿನ ಅಡಿಯಲ್ಲಿ ಲಂಚ ತಗೊಳ್ತಕ್ಕಂಥ ವ್ಯವಸ್ಥೆ. ಸುಮಾರು 8,000ಗಿಂತ ಹೆಚ್ಚು ಕೋಟಿ ತಗೊಂಡಿದ್ದಾರೆ. ಯಾರನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ? ಏನ್ ಭ್ರಷ್ಟಾಚಾರದ ಬಗ್ಗೆ ಮಾತಾಡ್ತಾರೆ? ಇವರು ಭ್ರಷ್ಟಾಚಾರ ಏನಂತ ಹೇಳಿದ್ರೆ ವಿರೋಧ ಪಕ್ಷವನ್ನ ಜೈಲ್ಗೆ ಹಾಕಿದ್ರು, ಶಿವಕುಮಾರ್ ಅವ್ರನ್ನ ಜೈಲ್ಗೆ ಹಾಕಿದ್ರು, ಯಾವುದೋ ಸುಳ್ಳು ಆರೋಪದ ಮೇಲೆ. ಇವತ್ತು ಕೂಡ ಅದನ್ನ ಅವ್ರು ಹಿಂಸೆ ಕೊಡ್ತಾನೆ ಇದ್ದಾರೆ. ಅರವಿಂದ್ ಕೇಜ್ರಿವಾಲ್ಗೆ ಜೈಲ್ಗೆ ಹಾಕಿದ್ದಾರೆ, ಜಾರ್ಖಂಡ್ ಸಿಎಂ ನ ಜೈಲ್ಗೆ ಹಾಕಿದ್ದಾರೆ. ದಿನನಿತ್ಯ ಇವತ್ತು IT ED ಅವರು ವಿರೋಧ ಪಕ್ಷದ ಮುಖಂಡರುಗಳ ನಮ್ಮ ಕ್ಯಾಂಡಿಡೇಟ್ಗಳ ಮನೆಗಳ ಮೇಲೆ IT ED ನೋಟಿಸು ದಾಳಿ ನಡೀತಾ ಉಂಟು. ಇದೇನ ಡೆಮಾಕ್ರಸಿ? ಇದೇನ ಪ್ರಜಾಪ್ರಭುತ್ವ? ಈ ರೀತಿಯಾಗಿ ದೇಶ ನಡೀಬೇಕಾ? ಇವತ್ತು ನಮ್ಮ ಪ್ರಜಾಪ್ರಭುತ್ವ ಏನಿದೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನ, ಅದರ ವಿರುದ್ಧವಾಗಿ ಇವತ್ತು ಬಿಜೆಪಿ ಕೆಲಸ ಮಾಡ್ತಾರೆ. ಕೇವಲ ಧರ್ಮದ ಹೆಸರಿನಲ್ಲಿ ಎಲ್ಲ ಪಾಪದ ಕೆಲಸ ಮಾಡ್ತಾ ಇದ್ದಾರೆ. ಹೇಳೋದು ಮಾತ್ರ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಅಂತ ಹೇಳ್ತಾರೆ. ಮಾಡ್ತಾ ಇರೋದೆಲ್ಲ ಲೂಟಿ, ಭ್ರಷ್ಟಾಚಾರ, ಅನ್ಯಾಯ. ದೇವರ ಹೆಸರಿನಲ್ಲಿ ದೇವರು ಕೂಡ ಮೋಸ ಮಾಡ್ತಾ ಇರ್ತಕ್ಕಂಥ ಒಂದು ಪಕ್ಷ ಅಂತ ಹೇಳಿದ್ರೆ ಅದು ಈ ಭಾರತೀಯ ಜನತಾ ಪಕ್ಷ ಅಂತ ಹೇಳೋದಕ್ಕೆ ಬಯಸ್ತಾ ಇದ್ದೀನಿ. ಯಾಕಂದ್ರೆ ಓಟ್ಗೂ ದೇವರಿಗೂ ಸಂಬಂಧ ಇರಬಾರ್ದು. ನಾವೆಷ್ಟು ಹೇಳ್ತಾರೆ ಕೊಟ್ಟಿದ್ದೇವೆ ನಾವು. ಇಲ್ಲೇ ನಾವು ಅನೇಕ ದೇವಸ್ಥಾನಗಳನ್ನ ನಾವು ಸಹಾಯ ಮಾಡ್ತಾ ಇದ್ದೀವಿ.
ಏನ ದೇವ್ರ ಹೆಸರು ನಾವು ಓಟ್ ಕೇಳ್ಬೇಕಾ? ಓಟ್ ಕೇಳೋದು ನಾವು ಕೆಲಸ ಮಾಡಿದೀವ, ನಿಮ್ಗೇನು ಅನುಕೂಲ ಮಾಡ್ಕೊಟ್ಟಿದೀವ, ನಾವೇನಾದ್ರೂ ಸಹಾಯ ಮಾಡಿದ್ದೀವಿ ಜನರಿಗೆ, ಆ ಹೆಸರು ಮೇಲೆ ಓಟ್ ಕೇಳಿ. ಅದು ಬಿಟ್ಬಿಟ್ಟು ದೇವ್ರು ಎಲ್ಲರಿಗೂ ಬೇಕಾಗಿದೆ. ದೇವ್ರು ಯಾರ ಸ್ವತ್ತು ಅಲ್ಲ, ರಾಮ ಯಾರ ಆಸ್ತಿ ಅಲ್ಲ, ಅದು ಇಡೀ ದೇಶದ ಆಸ್ತಿ, ಯಾವ ಒಂದು ಪಕ್ಷಕ್ಕೆ ಸೀಮಿತ ಅಲ್ಲ ಅದು. ಅದರಿಂದ ಇದು ಜನ ಇವತ್ತು ಅರ್ಥ ಮಾಡ್ಕೊಳ್ಬೇಕು. ಬರೀ ಸುಳ್ಳಿನ ಪ್ರಚಾರವನ್ನು ಹೇಳ್ಕೊಂಡು ನೀವೇ ಯೋಚನೆ ಮಾಡಿ. ನಾನೇ ನಿಮ್ಮ ಜನರಿಗೆಲ್ಲ ಕೇಳ್ತೀನಿ, ನೀವೇ ಒಂದು ಪ್ರಶ್ನೆ ಮಾಡಿ, ಏನಾಗಿದೆ ಕಳೆದ 10 ವರ್ಷ ಮೋದಿ ನಮ್ಗೇನು ಅನುಕೂಲ ಆಯ್ತು? ನಮ್ಗೇನು ಕೆಲಸ ಕೊಟ್ರ? ವರ್ಷಕ್ಕೆ 2 ಕೋಟಿ ಉದ್ಯೋಗ ಕೊಡ್ತೀನಿ ಅಂತ ಅವ್ರು ಗ್ಯಾರಂಟಿ ಕೊಟ್ರು ಮೋದಿ. 10 ವರ್ಷ ಆಯ್ತು, 20 ಕೋಟಿ ಉದ್ಯೋಗ ಸೃಷ್ಟಿ ಮಾಡಬೇಕಾಗಿದೆ ದೇಶದಲ್ಲಿ. ಎಷ್ಟು ಕೋಟಿ ಉದ್ಯೋಗ ಸೃಷ್ಟಿ ಆಯ್ತು? ಯಾರು ಕೆಲಸ ಸಿಕ್ಕಿದೆ? ಅನ್ಎಂಪ್ಲಾಯ್ಮೆಂಟ್ ಎಷ್ಟು ಜಾಸ್ತಿ ಆಗಿದೆ ಇವತ್ತು ದೇಶದಲ್ಲಿ. ಯುವಕರಿಗೆ ಕೆಲಸ ಇಲ್ಲ. ಮೋದಿ ಅವರು ಕೇಳಿದ್ರೆ ಪಕೋಡ ಮಾಡಿ ಅಂತ ಹೇಳ್ತಾರೆ. ಪಕೋಡ ಮಾಡಿದ್ರು ಒಂದು ಕೆಲಸ ಅಂತ ಮೋದಿ ಅವರು ನೋಡಿ ಎಷ್ಟು ಹಗುರವಾಗಿ ಮಾತಾಡ್ತಾರೆ. ದುಡ್ಡು ಕೊಡ್ತೀನಿ ಅಂತ ಹೇಳಿದ್ರು ಬ್ಯಾಂಕ್ ಅಕೌಂಟ್ಗೆ, ವಿದೇಶದ ಹಣ ತಗೊಂಡ್ಬರ್ತೀನಿ ನೀವು ಬ್ಯಾಂಕ್ ಅಕೌಂಟ್ ದುಡ್ಡು ಹಾಕಿ ಅಂತ ಹೇಳಿ ಗ್ಯಾರಂಟಿ ಕೊಟ್ಟರು. ಈಗ ಅಮಿತ್ ಶಾ ಅದ್ರ ನಂತರ ಕೇಳಿದ ಅಮಿತ್ ಶಾ ಹೇಳ್ತಾರೆ ಅದು ಜುಮಲ, ಅದು ಚುನಾವಣೆಗೋಸ್ಕರ ಹೇಳಿದ್ರು. ಎಷ್ಟು ಸುಳ್ಳು ಹೇಳ್ತಾರೆ ನೋಡಿ. ನಿನ್ನೆ ಅಮಿತ್ ಶಾ ಮೊನ್ನೆ ಬಂದಿದ್ರು ಕರ್ನಾಟಕಕ್ಕೆ, ಬರಗಾಲಕ್ಕೆ 1 ನಯಾ ಪೈಸಾ ಕೊಟ್ಟಿಲ್ಲ. ಈ ರಾಜ್ಯದಲ್ಲಿ ಎಷ್ಟು ಭೀಕರ ಬರಗಾಲ ನಾನು ನೋಡಿಲ್ಲ. ಮಳೆನೇ ಆಗಿಲ್ಲ, ನೀರಿನ ಹಾಹಾಕಾರ, ರೈತರ ಸಂಕಷ್ಟ. ಕರ್ನಾಟಕ ಸರ್ಕಾರದಿಂದ ನಾವು ಎಷ್ಟು ಸಾಧ್ಯ ಆಗುತ್ತೆ ನಾವು ಪ್ರತಿಯೊಂದು ರೈತರಿಗೆ, ಅವರಿಗೆ ಕುಟುಂಬಕ್ಕೆ ನಾವು ಹಣವನ್ನ ವರ್ಗಾವಣೆ ಮಾಡಿದ್ದೇವೆ. ಪ್ರತಿ ರೈತರ ಮನೆಗೆ 2,000 ಇನ್ಪುಟ್ ಸಬ್ಸಿಡಿ ಕೊಟ್ಟಿದ್ದೇವೆ. ಈ ಗ್ಯಾರಂಟಿ ಸ್ಕೀಮ್ಗಳು ಬಿಟ್ಟು ಕೇಂದ್ರ ಸರ್ಕಾರ 1 ರೂಪಾಯಿ ಕೊಡಲಿಲ್ಲ. ಇದು ನಮ್ಮ ರಾಜ್ಯಕ್ಕೆ ಅನ್ಯಾಯ ಅಲ್ವಾ? ಮತ್ತೆ ಏನಕ್ಕೋಸ್ಕರ ನೀವು ಕರ್ನಾಟಕ ರಾಜ್ಯ ಇಡೀ ದೇಶದಲ್ಲೇ ಕೇಂದ್ರಕ್ಕೆ ಅತಿ ಹೆಚ್ಚು ಹಣ ಕೊಡ್ತಾ ಇರ್ತಕ್ಕಂಥ ತೆರಿಗೆ ಮುಖಾಂತರ 3ನೇ ಸ್ಥಾನದಲ್ಲಿದೆ. ಅತಿ ಹೆಚ್ಚು ತೆರಿಗೆ ನೀಡುವಂತಹ ರಾಜ್ಯ ಅಂತ ಹೇಳಿದ್ರೆ ನಮ್ಮ ಕರ್ನಾಟಕ ರಾಜ್ಯ. GST ಮುಖಾಂತರ ಕೇಂದ್ರಕ್ಕೆ ಕೊಡ್ತಾ ಇರ್ತಕ್ಕಂಥ ರಾಜ್ಯ ಕರ್ನಾಟಕ ರಾಜ್ಯ. ನಮ್ಮ ಸಂಕಷ್ಟದ ಸಂದರ್ಭದಲ್ಲಿ ನೀವು ನಮ್ಗೆ ಸಹಾಯ ಮಾಡದೆ ಹೋದ್ರೆ ಇದು ಏನಂತ ಹೇಳಬೇಕು? ದೊಡ್ಡ ದ್ರೋಹ ಮಾಡಿದ್ದಾರೆ ನೀವು ಕರ್ನಾಟಕಕ್ಕೆ. ಟ್ಯಾಕ್ಸ್ ದ್ರೋಹ ಮಾಡಿದ್ದೀರಾ, ತೆರಿಗೆ ಕೊಡಲು ದ್ರೋಹ ಮಾಡಿದ್ದೀರಾ, ಬರಗಾಲದಲ್ಲಿ ನಮಗೆ ಅನ್ಯಾಯ ಮಾಡಿದ್ದೀರಾ. ಮತ್ತೇನು ಡಬಲ್ ಇದೆ ಸರ್ಕಾರ? ಕೇಂದ್ರ ರಾಜ್ಯದಲ್ಲೂ ಬಿಜೆಪಿ ಇತ್ತಪ್ಪ, ಕೇಂದ್ರದಲ್ಲೂ ಬಿಜೆಪಿ ಇತ್ತು. ನಮ್ಗೇನು ಅನುಕೂಲ ಆಗಿದೆ? ಇದು ಇವತ್ತು ನಾವು ಜನರಿಗೆ ಹೇಳಬೇಕು. ಇವತ್ತು ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಯಾಗಿ ಮೊದಲನೇ ಕ್ಯಾಬಿನೆಟ್ ನಲ್ಲಿ ನಾನು ಜನರಿಗೆ ಮಾತು ಕೊಟ್ಟಿದ್ದೇನೆ, 5 ಗ್ಯಾರಂಟಿ ಮಾಡೋದಕ್ಕೆ ಹೇಳಿದ್ದೀನಿ. ಮೊದಲನೇ ಕ್ಯಾಬಿನೆಟ್ ಅಲ್ಲಿ ಅದಕ್ಕೆ ಅನುಷ್ಠಾನ ಕೊಟ್ಟಿರ್ತಕ್ಕಂಥ ಮುಖ್ಯಮಂತ್ರಿ ಯಾರಾದರೂ ಈ ದೇಶದಲ್ಲಿ ಆತರ ಇದ್ರೆ ಅದು ಮಾನ್ಯ ಸಿದ್ದರಾಮಯ್ಯ ಹೆಮ್ಮೆಯಿಂದ ಹೇಳ್ಕೋಬಹುದು. ಅದು ಒಂದು ಮಾತಿಗಿರುವಂತ ಬೆಲೆ. ಸುಮ್ಮನೆ ನಾವು ಏನೋ ಇಲ್ಲಿ ಬುರುಡೆ ಭಾಷಣ ಮಾಡ್ತಾ ಇಲ್ಲ, ಮಾಡಿದ್ರನ್ನು ಮಾತ್ರ ಹೇಳ್ತಾ ಇದ್ದೀವಿ. ಬೇರೆ ತರ ನಾವು ಧರ್ಮದ ಹೆಸರಿನಲ್ಲಿ, ಜಾತಿ ಹೆಸರಿನ ಓಟ್ ಕೇಳೋದಿಲ್ಲ ಕಾಂಗ್ರೆಸ್ ಪಕ್ಷ. ನಾವು ಕೇಳೋದು ನಾವೇನ್ ಕೆಲಸ ಮಾಡಿದ್ರೆ ಅದಕ್ಕೆ ಓಟ್ ಕೊಡಿ, ನಮ್ಮ ಕಾರ್ಯಕ್ರಮದ ಮೇಲೆ ಓಟ್ ಕೊಡಿ ಅಂತ ಕೇಳ್ತೀವಿ. ಇವರು ಇಲ್ಲ ವಿದೇಶದಲ್ಲಿ ಮೋದಿ ಒಳ್ಳೆ ಹೆಸರಿದೆ, ಯಾರೋ ಗೊತ್ತೇನಿದೆ ನಮ್ಗೆ ಗೊತ್ತಿಲ್ಲ. ಅವ್ರು ಬಂದ್ಮೇಲೆ ಕಾಶ್ಮೀರದಲ್ಲಿ ಮಾಡ್ಬಿಟ್ರು. ಏನ್ ಮಾಡಿ? ಇವತ್ತು ಕೂಡ ಕಾಶ್ಮೀರದಲ್ಲಿ ಗಲಾಟೆ, ಇವತ್ತು ಕೂಡ ಲಡಾಖಲ್ಲಿ ಜನ ಹೋರಾಟ ಮಾಡ್ತಾವ್ರೆ. ಮಣಿಪುರದಲ್ಲಿ ಆದಂತ ಘಟನೆಗಳು, ಚೈನಾ ನಮ್ಮ ದೇಶದೊಳಗೆ ಬಂದಾಗಿದೆ, 1000 ಕಿಲೋಮೀಟರ್ ನಮ್ಮ ದೇಶವನ್ನು ತಗೊಂಡ್ಬಿಟ್ಟಿದ್ದಾರೆ. ಇದನ್ನ ಯಾರು ಪ್ರಶ್ನೆ ಮಾಡಿ, ಯಾಕಂದ್ರೆ ಮೋದಿ ಅವರಿಗೆ ಪ್ರಶ್ನೆ ಮಾಡೋದಿಲ್ಲ, ಉತ್ತರ ಕೊಡೋದಿಲ್ಲ. 10 ವರ್ಷದಲ್ಲಿ ಒಂದು ಪ್ರೆಸ್ ಕಾನ್ಫರೆನ್ಸ್ ಮೋದಿ ಮಾಡಿದ್ರು. 10 ವರ್ಷದಲ್ಲಿ ಯಾರು ಕೂಡ ಮೋದಿಗೆ ಏನಪ್ಪ ನೀವು ಯಾಕೆ ಮಾಡಿದ್ರೆ ಅಂತ ಕೇಳೋಕ್ಕೂ ಕೂಡ ಆಗಿಲ್ಲ. ಯಾಕಂದ್ರೆ ಅವ್ರು ಯಾರ ಜೊತೆ ಕೂಡ ಮಾತಾಡೋದಿಲ್ಲ. ಅವ್ರು ಹೇಳ್ತಾರೆ, ನೀವು ಕೇಳಬೇಕು ಅಷ್ಟೇ. ಅವರನ್ನ ಯಾರು ಕೂಡ ಕೇಳಕ್ಕಾಗಿಲ್ಲ. ಯಾಕೆ ಮಾಡಿದ್ರಿ, ಏನ್ ಮಾಡಿದ್ರಿ, ನೋಟ್ ಅಮಾನ್ಯ ಯಾಕೆ ಮಾಡಿದ್ರಿ, ಡಿಮಾನಿಟೈಸೇಷನ್ ಯಾಕೆ ಮಾಡಿದ್ರಿ, ಏನು ಕೇಳೋದೇ ಇಲ್ಲ ಅವ್ರ. ಇದು ಡಿಕ್ಟೇಟರ್ಶಿಪ್ ಅಂತ ಹೇಳುದು. ಡಿಕ್ಟೇಟರ್ಶಿಪ್ ಅಂದ್ರೆ ನಾನು ಹೇಳಿದ್ದೆ ಸರಿ, ನೀವು ಯಾರು ಪ್ರಶ್ನಾತೀತ. ಅದಕ್ಕೆ ಈ ಚುನಾವಣೆ ಇದೆಲ್ಲ ದೇಶದ ಭವಿಷ್ಯದ ನಿರ್ಣಾಯಕ ಚುನಾವಣೆ. ಇವತ್ತು ದೇಶದಾಗ್ತಾ ಇದ್ದ ಅನ್ಯಾಯ, ಮೋಸ, ಭ್ರಷ್ಟಾಚಾರ, ಸಂವಿಧಾನದ ವಿರುದ್ಧವಾಗಿ ಕೆಲಸ ನಡೀತಾ ಉಂಟು. ಅದರ ವಿರುದ್ಧ ಇವತ್ತು ವೋಟ್ ಮಾಡಬೇಕಾಗಿದೆ. ಕಾಂಗ್ರೆಸ್ನ ಅಭ್ಯರ್ಥಿಗಳು ಮನ್ಸೂರ್ ಅಲಿ ಖಾನ್ ನಮ್ಮ ಈ ಕೇಂದ್ರದ ಅಭ್ಯರ್ಥಿ,
ಒಬ್ಬ ಒಳ್ಳೆ ಯುವ ನಾಯಕ. ಸುಮ್ಮನೆ ಬಿಜೆಪಿ ಅವರು ಧರ್ಮ ಹೆಸರು ಹೇಳ್ಕೊಳ್ತಾರೆ. ಅದೇ ಮುಸಲ್ಮಾನರು ದೇಶದಲ್ಲಿದ್ದಾರೆ, ಕ್ರೈಸ್ತರು ದೇಶದಲ್ಲಿದ್ದಾರೆ, ಸಿಖ್ರು ದೇಶದಲ್ಲಿದ್ದಾರೆ. ಅದೆಲ್ಲ ಕೂಡ ನಮ್ಮ ದೇಶದ ಜನ ಅಲ್ವಾ? ಭವ್ಯ ಭಾರತ ಅಂತ ಹೇಳಿದ್ರೆ ಎಲ್ರಿಗೂ ಸೇರಿದಾಗ ಭವ್ಯ ಭಾರತ ಅದು. ಯಾವುದೋ ಒಂದು ಧರ್ಮಕ್ಕೆ ಸೀಮಿತ ಅಲ್ಲ ಈ ಭವ್ಯ ರಾಷ್ಟ್ರ. ನಾವೇನ್ ಪಾಕಿಸ್ತಾನ ಅಲ್ಲ, ನಾವೇನ್ ಬಾಂಗ್ಲಾದೇಶ ಅಲ್ಲ, ಇದು ಇಂಡಿಯಾ. ಇಂಡಿಯಾ ಅಂದ್ರೆ ಏನು? ತಮಿಳರು, ಕನ್ನಡಿಗರು, ಯಾವುದೇ ಭಾಷೆ, ಉರ್ದು, ಹಿಂದಿ, ಇಂಗ್ಲಿಷ್, ಯಾವುದೇ ಭಾಷೆ ಇರ್ಬೋದು, ಇವು ಈ ದೇಶದ ಜನ. ಯಾವುದೇ ಧರ್ಮ ಇರ್ಬೋದು, ಈ ದೇಶದ ಪ್ರಜೆಗಳು ಎಲ್ಲರೂ ಪರಸ್ಪರ ಗೌರವ ಪ್ರೀತಿ ಮಾಡೋದೇ ಅದೇ ನಿಜವಾದ ಭಾರತ. ನಿಮ್ಮ ಏನು ಹಿಂದುತ್ವ ಇದಲ್ಲ, ಅದು ನಿಜವಾದ ಭಾರತ ಅಲ್ಲ. ಅದು ಇವತ್ತು ನಮ್ಮ ಶಾಸಕರು ಮಂತ್ರಿ KJ ಜಾರ್ಜ್ ಇದ್ದಾರೆ, ಜಮೀರ್ ಅಹಮದ್ ಇದ್ದಾರೆ, ಮನ್ಸೂರ್ ಇವತ್ತು ಕ್ಯಾಂಡಿಡೇಟ್ ಆಗಿದ್ದಾರೆ, ಸೌಮ್ಯ ರೆಡ್ಡಿ ಇದ್ದಾರೆ, ನಾನಿದ್ದೀನಿ, ಶಿವಕುಮಾರ್ ಇದ್ದಾರೆ, ಸಿದ್ದರಾಮಯ್ಯ ಇದ್ದಾರೆ. ಎಲ್ಲರೂ ಕೂಡಿದಾಗಲೇ ಅದು ಭಾರತ ಅಂತ ಕರೆಯಕ್ಕಾಗುತ್ತೆ ಹೊರತು ಯಾವುದೋ ಧರ್ಮಕ್ಕೆ ನೀವು ಸೀಮಿತ ಮಾಡಬಹುದು. ಒಳ್ಳೆ ವ್ಯಕ್ತಿಗ ಏನಾಗುತ್ತೆ? ಬಿಜೆಪಿ ಅವರು MP ಎಷ್ಟು ವರ್ಷದಿಂದ ಬಿಜೆಪಿ MP ಇದ್ದಾರೆ ಈ ಕ್ಷೇತ್ರದಿಂದ? 30 ವರ್ಷಕ್ಕೆ ಹೆಚ್ಚಾಯ್ತು. 30 ವರ್ಷಗಳಿಂದ ಬಿಜೆಪಿನೇ MP ಇಲ್ಲಿ. PC ಮೋಹನ್ ಇದ್ರು, ಇಲ್ಲಿ ಅನಂತ್ ಕುಮಾರ್ ಇದ್ರು. ಏನ್ ಕೆಲಸ ಮಾಡಿದಾರಪ್ಪ ಇಲ್ಲಿ ಅವ್ರು ಬಂದ್ಬಿಟ್ಟು? ಏನಾದ್ರೂ ಈ ಜನರ ಪರವಾಗಿ ಏನಾದ್ರು ಕೆಲಸ ಮಾಡಿದಾರ? ಸ್ಪಂದನೆ ಮಾಡಿದಾರ? ಹೋರಾಟ ಮಾಡಿದಾರ? ಈ ಕ್ಷೇತ್ರಕ್ಕೆ, ಬೆಂಗಳೂರು ನಗರಕ್ಕೆ ಏನ್ ಮಾಡಿದ್ದಾರೆ? ಎಲೆಕ್ಷನ್ ಟೈಮಲ್ಲಿ ಬರೋದು, ವೋಟ್ ಕೇಳೋದು, ಮತ್ತೆ ಹೋಗುದು. ಇವತ್ತು ನಾವು ಆತರ ಅಲ್ಲ. ದಿನನಿತ್ಯ ಮಾಡ್ತೇವೆ, ಗೆದ್ರು ಮಾಡ್ತೇವೆ, ಸೋತರು ಮಾಡ್ತೇವೆ, ನಿರಂತರ ಜೊತೆಲಿ ಇರ್ತೀವಿ ಅಂತ ಹೇಳಿ ತಾವೆಲ್ಲರೂ ಕಾಂಗ್ರೆಸ್ಸಿನ ಅಭಯ ಹಸ್ತಕ್ಕೆ ಆಶೀರ್ವಾದವನ್ನು ಮಾಡಬೇಕು ಅಂತ ನಾನು ವಿನಂತಿ ಮಾಡ್ತಾ ಇದ್ದೇನೆ. ನಮ್ಮ ದಿಲ್ಲಿಪೇಟೆ ವಾರ್ಡ್ನಲ್ಲಿ ನಮ್ಮ ಶಶಿಯವರು, ನಮ್ಮ ದೇವರಾಜ್ ವಾರ್ಡ್ ಅಧ್ಯಕ್ಷರು, ನಮ್ಮ ಎಲ್ಲ ಅನೇಕ ಮುಖಂಡರುಗಳು, ನಾವೆಲ್ಲರೂ ನಿಮ್ಮ ಸೇವೆಯಲ್ಲಿ ನಿರಂತರವಾಗಿದ್ದೇವೆ. ಆದ್ರಿಂದ ಈಗ ಎಷ್ಟು ಸಮಯ ನಾವು ಹೋಗ್ಬೇಕಾಗಿದೆ. ನಾವು ನಿಮ್ಮ ಜೊತೆ ಇದ್ದೇವೆ. ಮತ್ತೆ ಕೆಲಸದಲ್ಲಿ ಒಂದೆರಡು ಕೆಲಸ ಆಗಿರ್ತದೆ, ಆಗಿರಕ್ಕಿಲ್ಲ. 10ರಲ್ಲಿ 8 ಕೆಲಸ ಮಾಡಿರ್ತೀವಿ. ನಾವು ಜನರಿಂದ ದೂರ ಹೋಗುವಂತ ವ್ಯಕ್ತಿಗಳಲ್ಲ. ಅದನ್ನ ಇವತ್ತು ಕೂಡ ಮಾಡ್ತೀವಿ, ನಿಮ್ ಜೊತೆ ಇರ್ತೀವಿ ಅಂತ ಹೇಳಿ ನೀವು ಕೈ ಜೊತೆಗೆ ನಾವೆಲ್ಲರೂ ಆಶೀರ್ವಾದ ಮಾಡಬೇಕು. ಸೌಮ್ಯ ರೆಡ್ಡಿ ಅವರು ಕೂಡ ಪಕ್ಕದ ಕ್ಷೇತ್ರದಿಂದ ಆಶೀರ್ವಾದ ಮಾಡಬೇಕು. ಮನ್ಸೂರ್ ಅವರು ಕೂಡ ಆಶೀರ್ವಾದ ಮಾಡಬೇಕು. ಬದಲಾವಣೆ ತರುವಂತ ಕೆಲಸ ಮಾಡಿ, ಕಾಂಗ್ರೆಸ್ MP ತರುವಂತ ಕೆಲಸ ಮಾಡಿ, ಸಿದ್ದರಾಮಯ್ಯ ಕೈಯನ್ನು ಬಲಪಡಿಸುವಂತ ಕೆಲಸವನ್ನು ಮಾಡಿ, ದೇಶವನ್ನ ಉಳಿಸುವಂತ ಕೆಲಸವನ್ನು ಮಾಡಿ ಅಂತ ನನಗೆ ಸುಗಂಧ ಕೇಳ್ಕೊಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಸೌಮ್ಯ ರೆಡ್ಡಿ ಅವರೇ, ಶಶಿಕುಮಾರ್ ಅವರೇ, ವಿಜಯ ಶಶಿಕುಮಾರ್ ಅವರೇ, ಮಂಜುನಾಥ್ ರೆಡ್ಡಿ ಅವರೇ, ದೇವರಾಜ್ ಅವರೇ, ಶ್ರೀನಿವಾಸ್ ಅವರೇ, ಮತ್ತೆ ನನ್ನ ಪ್ರಿಯ ನಾನು ಮನ್ಸೂರಲ್ಲಿ ಬ್ಯಾಂಗ್ಳೂರ್ ಸೆಂಟ್ರಲ್ ಲೋಕಸಭಾ ಅಭ್ಯರ್ಥಿ ನಾನು ತಮ್ಮೆಲ್ಲರಿಗೆ ಒಂದು ಅಪೀಲ್ ಮಾಡ್ತೀನಿ. ನೀವೆಲ್ಲ ನೋಡಿದ್ದೀರಾ, ಪಕ್ಷ 10 ತಿಂಗಳಿಂದ ಆಡಳಿತ ನಡೆದಿದೆ. ನಾವು ತಮ್ಮೆಲ್ಲರಿಗೆ 5 ಗ್ಯಾರಂಟೀಸ್ ಕೊಟ್ಟಿದ್ದೀವಿ. 5 ಗ್ಯಾರಂಟೀಸ್ ಮನೆ ಎಲ್ಲರೇ ತಲುಪಿದೆ. ನೀವು ಸೆಂಟರ್ ಮೋದಿ ಗ್ಯಾರಂಟಿಯನ್ನು ಕೇಳಿದ್ದೀರಾ, ಮೋದಿ ಭರವಸೆನೂ ಕೇಳಿದ್ದೀರಾ. ನನ್ನ ಭರವಸೆ ನೋಡಿ, ಮೋದಿ ಅವರ ಭರವಸೆ ನೋಡಿ. ನಾನು ಒಂದೇ ಮಾತು ಹೇಳೋದು, ತಾವು ಎಲ್ಲ ತಮ್ಮ MP ನೋಡಿದ್ದೀರಾ, ಬಂದಿದ್ದಾಗ ಮಾತ್ರ ನಾನು ವಾದ ಮಾಡ್ತೀನಿ. ನಾನು ತಮ್ಮ ಜೊತೆ ನಮ್ಮ ದಿನೇಶ್ ಕೇಳಬೇಕಾಗಿರುತ್ತೆ, ಎಲ್ಲರ ಜೊತೆ ಸೇರಿ ಇಲ್ಲೇ ಕೆಲಸ ಮಾಡ್ತೀನಿ. ಪಾರ್ಲಿಮೆಂಟ್ ಕೆಲಸ ಮಾಡ್ತೀನಿ, ಇಲ್ಲಾಂದ್ರೆ ಜನರ ಮಧ್ಯದಲ್ಲಿ ಇರ್ತೀನಿ. ನಿಮ್ ಎಲ್ಲ ಸಹಾಯ ಪರಿಸ್ಥಿತಿ ನೋಡಿದ್ರೆ ನೀವು ನೋಡ್ತಾ ಇದ್ದೀರ ದೇಶದಲ್ಲಿ ಏನಾಗ್ತಾ ಇದೆ. ಕಾಂಗ್ರೆಸ್ ಸರ್ಕಾರ ಎಲ್ಲಿ ಇರುತ್ತೋ ಬರೀ ಶ್ರೀಮಂತ ಸರ್ಕಾರ ಇಲ್ಲ. ಸಂವಿಧಾನ ಉಳಿಸಬೇಕಾದ್ರೆ ಕಾಂಗ್ರೆಸ್ ಪಕ್ಷ ಬೇಕಿದೆ. ನಾನು ವಿನಂತಿ ಮಾಡ್ತಾ ಇದ್ದೀನಿ ನಿಮ್ಗೆಲ್ಲ